ಶ್ರೀದೇವರಿಗೆ ಸೋಪಾನ ಪೀಠ ಸಮರ್ಪಣಾ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿದೆ. ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಈಗ ಸ್ವಾಮೀಜಿಗಳ ನಾವೆಲ್ಲ ಕಾತರದಿಂದ ನಿರೀಕ್ಷಿಸುವಂತಹ ಸ್ವಾಮೀಜಿಗಳ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮ ಈ ರೀತಿ ಇರುತ್ತದೆ. ಮೊದಲಿಗೆ ನಮ್ಮ ನರಸಿಂಹದೇವರ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಎಂ ಸಂಜೀವ್ ಶೆಟ್ಟಿಯವರಿಂದ ಪ್ರಾಸ್ತಾವಿಕ ಭಾಷಣ ಮತ್ತು ಸ್ವಾಗತ. ನಂತರ ಕಾಣಿಯೂರು ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನ. ತದನಂತರ ನಮ್ಮನ್ನು ಶ್ರೀ ಗುರುರಾಜ್ ಉಡುಪಿ, ಗುರುಪ್ರಸಾದ್ ಆಚಾರ್ಯ ಉಡುಪಿ ಇವರಿಗೆ ಗೌರವಾರ್ಪಣಾ ಕಾರ್ಯಕ್ರಮ. ನಂತರ ನರಸಿಂಹದೇವರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಧಾರ್ಮಿಕ ಮುಂದಾಳು ಶ್ರೀ ರವೀಶ್ ತಂತ್ರಿ ಅವರಿಂದ ಅಧ್ಯಕ್ಷರ ಭಾಷಣ. ನಂತರ ಸಮಿತಿಯ ಖಜಾಂಚಿಯವರಾದಂಥ ಶ್ರೀ ದಾಮೋದರ ಮಣಿಯಣಿ ಇವರಿಂದ ವ್ಯಕ್ತಿಗಳೇ, ಇಲ್ಲಿ ಸೇರಿದ ಇವತ್ತು ನಿಜವಾಗಿ ನೋಡಿದರೆ ಕಾಣಿಯೂರು ಮಠದ ಒಂದು ಇತಿಹಾಸದಲ್ಲೇ ನನ್ನ ತಿಳುವಳಿಕೆ ಬಂದ ನಂತರ ಇದು ಪ್ರಥಮ ಹೆಜ್ಜೆ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಇವತ್ತು ಬೆಂಗಳೂರಿನ ಸುಬ್ರಹ್ಮಣ್ಯ ಮಠದ ಉಸ್ತುವಾರಿ ನೋಡಿರುವಂತಹ ಶ್ರೀ ಗುರುರಾಜರಿಂದ ಶ್ರೀ ನರಸಿಂಹದೇವರಿಗೆ ಪೀಠದ ಇವತ್ತು ಪ್ರತಿಷ್ಠೆ ಅಂದರೆ ಅವರ ಮುಖಾಂತರ ನಡೆದದ್ದು. ನಿಜವಾಗಿ ನೋಡಿದರೆ ಇದೊಂದು ಅದ್ಭುತ ರೀತಿಯಲ್ಲಿ ಆದಂಥ ವಿಚಾರ. ಯಾಕೆಂತ ಹೇಳಿದರೆ ಇದು ಪ್ರಥಮ ಹೆಜ್ಜೆ ಅಂತೇಳಿ ಯಾವಾಗಲೂ ಅದನ್ನು ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಯಾಕೆಂದರೆ ದೇವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಪೀಠ ಇಲ್ಲದಿದ್ದರೆ ನಾವು ಆಲಯ ಕಟ್ಟಿರೋ ಪ್ರಯೋಜನ. ಅದೇ ರೀತಿ ಅದರ ನಂತರ ಆಲಯಗಳನ್ನು ನಾವು ಹೋಗ್ತಿದ್ದೇವೆ. ಅದರ ಬಗ್ಗೆ ಸ್ವಾಮಿಗಳು ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಇದು ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಬೇಕು. ನಾವು ಜೀರ್ಣೋದ್ಧಾರ ಸಮಿತಿ ಅಂತೇಳಿ ಹೇಳಿ ಇದು ಸಾರ್ವಜನಿಕ ಹೇಳುವಂಥ ವಿಚಾರ ಆಗಿರುವಂಥ ಸ್ವಲ್ಪ ವಿಚಾರ ಹೇಳೋದಿದ್ದರೆ ಇದೊಂದು ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಿಜವಾಗಿ ನೋಡಿದರೆ ಕಾಣಿಯೂರು ಸ್ವಾಮೀಜಿಯವರನ್ನು ಇವತ್ತು ಕೂಡ ಹೋಗಬೇಕು. ಯಾಕೆಂತ ಹೇಳಿದರೆ ಇವತ್ತು ಪೂಜೆಯ ಬಟ್ಟೆಯು ಕೂಡ ಅಲ್ಲಿಂದ ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಇಲ್ಲಿಂದ ₹1 ಇಲ್ಲಿಂದ ತಗೊಂಡು ಹೋಗುವುದಿಲ್ಲ. ಇಲ್ಲಿಯೇ ಅವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ. ಅದು ಮಾತ್ರ ನನಗೆ ಹೇಳಿಕ್ಕಿರುವಂಥದ್ದು. ಇದೇ ರೀತಿಯಲ್ಲಿ ನಾವೊಂದು ರೀತಿಯ ಇಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರೂಪುಗೊಳಿಸಿದ್ವಿ. ಸಾಧಾರಣ ಕುರಿಗಳನ್ನು ಮಾಡಿದ್ವಿ. ಸಾಧಾರಣ 8 ಲಕ್ಷ ಚಿಲ್ಲರೆ ರೂಪಾಯಿಗಳು ಕುರಿಯಲ್ಲಿ ನಮಗೆ ಸಂಘಟನೆ ಆಯಿತು. ನಿಯಮ ಮಾಡಿ ಊರಿನವ್ರು ಮಾಡಿ ಊರಿನವರಿಗೆ ಬೇಕಾಗಿ ಮಾಡುವ ದೇವಸ್ಥಾನ ಅಂತ ಸ್ವಾಮಿಗಳ ಇದಿತ್ತು ಆವತ್ತು. ಅದು ಇವತ್ತು ಕೂಡ ಹೇಳಲಿಕ್ಕೆ ಇರಬಹುದು ಅಂತ ನನ್ನ ನಿರೀಕ್ಷೆ. ಅಂತ ಯಾವುದೇ ಕೂಡ ತಾವೆಲ್ಲರೂ ಇದನ್ನು ಪ್ರಯತ್ನ ಮಾಡಬೇಕು. ನಮ್ಮೆಲ್ಲರ ಇದು ಅಂತೇಳಿ ಜವಾಬ್ದಾರಿಗಳನ್ನು ಒಬ್ಬ ಪ್ರೆಸಿಡೆಂಟ್ ಒಬ್ಬ ಸೆಕ್ರೆಟರಿ ಮಾಡೋದಲ್ಲ, ಪ್ರತಿಯೊಬ್ಬರ ಕರ್ತವ್ಯ ಕೂಡ ಅದು. ಅದರಲ್ಲಿ ಒಬ್ಬ ಮೆಂಬರ್ ಇದ್ದವನಿಗೂ ಕೂಡ ಅದರ ಕರ್ತವ್ಯ ಇದೆ. ಅದರ ಎಲ್ಲರಿಗೂ ಸಿಗುವಂತಹ ಇದು. ಅದರ ದೇವರ ಅನುಗ್ರಹ ಸಿಕ್ಕಿದ್ರೆ ಒಬ್ಬರಿಗೆ ಸಿಗುವುದಲ್ಲ, ಎಲ್ಲರೂ ಈ ಊರಿನ ಜನತೆಗೆ ಸಿಗುವಂಥದ್ದು. ಅದನ್ನೆಲ್ಲರೂ ಸದುಪಯೋಗಪಡಿಸಿ ಮಾತ್ರ ಹೇಳಿಕೊಂಡು ಈ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇವತ್ತು ಯಾಕಂದ್ರೆ ನಾನು ಪ್ರಥಮವಾಗಿ ಹೇಳಿದೆ, ಇವತ್ತೊಂದು ಸುದೀರ್ಘ ಜ್ಞಾನ ಸುಖಶಕ್ತಿ ಪಯೋನಿಧಿ ಅಭ್ರಮಂ ಭಂಗರಹಿತಂ ಅಜರಂ ಅಮರಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಿಗೆ ನಾವು ಮಾಡುವ ಪ್ರತಿಯೊಂದು ಸೇವೆಗಳು ನಮ್ಮ ಹಿತಕ್ಕಾಗಿ ಹೊರತು ಭಗವಂತನಿಗೆ ನಾವು ಕೊಡುವ ಯಾವುದೇ ತರಹವಾದ ಸೇವೆಯಿಂದ ಅದರಿಂದಲೇ ಭಗವಂತನಿಗೆ ಸಂತೋಷ ಆಗುವುದು. ಇಲ್ಲದಿದ್ದರೆ ಭಗವಂತ ಸಂತೋಷ ಪಡುವುದಿಲ್ಲ, ಕೋಪಗೊಳ್ತಾನೆ.
ಎಂಬುವ ಭಾವನೆ ನಮ್ಮಲ್ಲಿ ಇದ್ದರೆ ಅದು ನಿಜವಾಗಿಯೂ ಭ್ರಮೆ ಅಂತ ಹಿಂದಿನವರು ಹೇಳಿದ್ದಾರೆ. ದೇವರು ನಮ್ಮಿಂದ ಪಡೆದುಕೊಳ್ಳತಕ್ಕಂತಹ ಸೇವೆಗಳು ಅದು ನಮ್ಮ ಒಳಿತಿಗಾಗಿ ಹೊರತು ದೇವರಿಗೆ ಏನೋ ಬೇಕು ಅಂತ ನಾವು ಕೊಡುವುದಲ್ಲ. ದೇವರಿಗೆ ಏನೋ ಸೇಬು ಹಣ್ಣು ಬೇಕು, ದೇವರಿಗೆ ಮುಸುಂಬಿ ಹಣ್ಣು ಬೇಕು, ದೇವರಿಗೆ ಮತ್ತೊಂದು ಹಣ್ಣು ಬೇಕು, ಆದ್ದರಿಂದ ದೇವರಿಗೆ ಕೊಡ್ತಾ ಇದ್ದೇವೆ ಅಂದರೆ ದೇವರಿಗೆ ಆ ಫಲ ಎಷ್ಟೋ ಸಿಕ್ಕಿರಲಿಲ್ಲ, ಅದನ್ನು ತಗೊಂಡು ದೇವರು ಸಂತೋಷ ಪಡ್ತಾನೆ ಅಂತ ಹೇಳಿ ಆ ಮನಸ್ಸಿನಿಂದ ದೇವರು ಸ್ವೀಕಾರ ಮಾಡುವುದಲ್ಲ. ದೇವರಿಗೆ ಮುಖ್ಯವಾಗಿ ನಾವು ಯಾವ ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇದ್ದೇವೆ ಎಂಬುದು ಅತ್ಯಂತ ಪ್ರಮುಖ. ಭಾವನಾತ್ಮಕವಾಗಿರತಕ್ಕಂತಹ ಸಂಬಂಧ ದೇವರಿಗೂ ನಮಗೂ ಇದೆ. ಕೇವಲ ಯಾಂತ್ರಿಕವಾಗಿರ್ತಕ್ಕಂಥ ಸಂಬಂಧ ಅಲ್ಲ, ಭಾವನಾತ್ಮಕವಾದ ಸಂಬಂಧ. ಬರೀ ಪೂಜೆ ಇದು ದೇವರಿಗೆ ತೃಪ್ತಿಕರವಲ್ಲ. ಆ ಪೂಜೆ ಮಾಡುವ ಹಿನ್ನೆಲೆಯಲ್ಲಿ ನಾವು ಇರ್ತಕ್ಕಂಥ ಯಾವ ತರಹವಾದ ಭಾವನೆ ಹೊಂದಿರ್ತೇವೆ ಅದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳ್ತಾರೆ. ಯಾವ ತರಹವಾದ ಭಾವನೆಯಿಂದ ನಾವು ದೇವರಿಗೆ ನಾವು ಸೇವೆಯನ್ನು ಸಲ್ಲಿಸ್ತೇವೆಯೋ ಅದೇ ತರಹವಾದ ಫಲಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಬೇರೆ ಬೇರೆ ಭಾವನೆಗಳಿರ್ತವೆ. ದೇವರ ಸೇವೆಯನ್ನು ಮಾಡಬೇಕಾದರೆ ಕೆಲವರು ನನಗೆ ಒಳಿತಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಕೆಲವರು ನಮಗೆ ಒಳಿತಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಕೆಲವರು ನಮ್ಮ ಜೊತೆಗಿರದ ನಮಗೆ ಪರಿಚಯವಿಲ್ಲದ ಉಳಿದ ಜನರು ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೀಗೆ ಬೇರೆ ಬೇರೆ ತರಹವಾಗಿರ್ತಕ್ಕಂತಹ ಭಾವನೆ ಉಳ್ಳ ಜನರು ಇದ್ದಾರೆ. ಬರೇ ದೇವರ ಮುಂದೆ ನಾನು ಒಳ್ಳೆಯದಾಗಬೇಕು, ನನಗೆ ಒಳ್ಳೆಯದಾಗಬೇಕು ಅಂತ ಭಾವನೆ ಇದ್ದರೆ ಅದು ಒಂದು ರೀತಿ ಸಂಕುಚಿತವಾದ ಭಾವನೆ ಅಂತ ಹೇಳಬಹುದು. ನಾನು ಒಳ್ಳೆಯದಾಗಬೇಕಷ್ಟೆ, ನನಗೆ ಒಳ್ಳೆಯದಾಗಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಇಷ್ಟು ಸಾಕು, ಉಳಿದವರದ್ದು ಏನಾದರೂ ಇರಲಿ ಎಂಬುವ ಭಾವನೆ ನಮ್ಮಲ್ಲಿದ್ದರೆ ಅದನ್ನು ಸಂಕುಚಿತ ಭಾವನೆ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರಬೇಕು, ನಮ್ಮ ಪರಿಸರದವರು ಚೆನ್ನಾಗಿರಬೇಕು, ನಮ್ಮ ಊರಿನವರು ಚೆನ್ನಾಗಿರಬೇಕು, ಈ ಭಾವನೆ ಇದ್ದರೆ ಅದು ಸ್ವಲ್ಪ ಅದು ಪರಿಮಾಣ ಹೆಚ್ಚು ಅಂತ ಹೇಳ್ಬೋದು ನಾವು ಅದರಲ್ಲಿ. ಆದರೆ ಎಲ್ಲ ಸಜ್ಜನರು ಚೆನ್ನಾಗಿರಬೇಕು. ನಾವು ಪೂಜೆ ಮಾಡಬೇಕಾದರೆ ಯಾರ್ಯಾರು ದೇವರನ್ನು ನಂಬಿಕೊಂಡು ಬಂದಿದ್ದಾರೋ, ಯಾರ್ಯಾರು ಸಜ್ಜನರಂತಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ನಾವು ಪೂಜೆಯನ್ನು ಸಲ್ಲಿಸಿದರೆ ಅಂತಹ ಪೂಜೆ ಅದು ದೇವರು ಪೂರ್ಣವಾಗಿ ಸ್ವೀಕಾರ ಮಾಡ್ತಕ್ಕಂಥ ಪೂಜೆ ಆಗುತ್ತೆ. ಅದನ್ನೇ ಸಂಸ್ಕೃತದಲ್ಲಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡುವುದು. ಎಲ್ಲ ಸಜ್ಜನರು ಸುಖವಾಗಿರಲಿ ಎಂಬ ಪ್ರಾರ್ಥನೆ ಇಟ್ಟುಕೊಂಡು ನಾವು ದೇವರಿಗೆ ನಾವು ಸೇವೆಯನ್ನು ಸಲ್ಲಿಸಿದರೆ ಅಂತಹ ಪ್ರಾರ್ಥನೆಗೆ ದೇವರು ಕೂಡಲೇ ಒಲಿತಾನೆ. ನಮಗೂ ಅನುಗ್ರಹ ಮಾಡ್ತಾರೆ, ಪರಿವಾರಕ್ಕೂ ಅನುಗ್ರಹ ಮಾಡ್ತಾರೆ, ಎಲ್ಲ ಪರಿಸರಕ್ಕೂ ಒಳಿತಂತ ಮಾಡ್ತಾರೆ ದೇವರು. ಅಂತಹ ಭಾವನೆ ಇಟ್ಟುಕೊಂಡು ನಾವು ದೇವರಿಗೆ ಸೇವೆಯನ್ನು ಸಲ್ಲಿಸಬೇಕು, ದೇವರ ಪೂಜೆ ಸಲ್ಲಿಸಬೇಕು. ಅಂತಹ ಸೇವೆಗಳ ಮೂಲಕ ಭಗವಂತನನ್ನು ಅರ್ಚಿಸುವುದರಿಂದ ಭಗವಂತ ನನ್ನ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ದೇವರಿಗೂ ನಮಗೂ ಇರಬೇಕು. ಬರೀ ದೇವರಿಗೂ ಮಾತ್ರವಲ್ಲ, ಗುರುಗಳ ಸಂಬಂಧವೂ ಹಾಗೆ ಇರಬೇಕು. ಆ ಗುರುಗಳು ಬಂದರು, ಹೋಗಿ ಬಿಡೋಣ, ಮತ್ತೆ ಬಂದು ಬಿಡೋಣ, ಆಮೇಲೆ ಮುಗೀತು, ಈ ತರಹವಾದ ಭಾವನೆಗಳು ಇರಬಾರದು. ಆ ಗುರುಗಳು ಅಂತ ಹೇಳಿದಾಗ ನಮ್ಮ ಗುರುಗಳು ಎಂಬತಕ್ಕಂತಹ ಒಂದು ಚಿಂತನೆ ನಮ್ಮಲ್ಲಿ ಬರಬೇಕು. ಅಂತಹ ಭಾವನೆಗಳು ಅದು ದೇವರ ವಿಷಯದಲ್ಲಾಗಲಿ, ಗುರುಗಳ ವಿಷಯದಲ್ಲಾಗಲಿ, ಹಿರಿಯರ ವಿಷಯದಲ್ಲಾಗಲಿ, ತಂದೆ ತಾಯಂದಿರು, ಇಂತಹ ಈ ಬಂಧು ಬಾಂಧವರು, ಈ ಒಂದು ಸಂಬಂಧಗಳಲ್ಲಿ ನಾವು ಭಾವನೆಗಳನ್ನು ಬೆರೆಸದಿದ್ದರೆ
ಅವೆಲ್ಲವೂ ಸಹಿತ ಒಂದು ರೀತಿಯಲ್ಲಿ ಅಪೂರ್ಣ ಅಂತ ಆಗಿಬಿಡುತ್ತೆ. ಅಂತಹ ಯಾಂತ್ರಿಕವಾದ ಸಂಬಂಧವನ್ನು ನಾವು ದೂರಕ್ಕಿಟ್ಟು ಭಾವನೆಗಳನ್ನು ನಾವು ಹೊರಗಿಟ್ಟು ಆ ಭಾವನೆಗಳ ಮೂಲಕ ನಾವು ಭಗವಂತನನ್ನು, ಭಗವಂತನ ಭಕ್ತರನ್ನು ಸೇವಿಸೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ತಲೆಬೈಲು ಮಠ ನಮ್ಮ ಕಾಡೂರು ಮಠಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ಮಠಗಳಲ್ಲಿ ಈ ತಲೆಬೈಲು ಮಠವೂ ಸಹಿತ ಒಂದು ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದಾಟಿ ಇದೆ. ಈ ತಲೆಬೈಲು ಮಠ ಕಾಸರಗೋಡಿನ ಪರಿಸರದಲ್ಲಿದೆ. ಆದರೂ ಸಹಿತ ಈ ತಲೆಬೈಲು ಮಠಕ್ಕೂ ನಮ್ಮ ಮಠಕ್ಕೂ ಬಹಳ ಒಂದು ಸಂಬಂಧ ಇದೆ. ಯಾಕಂತೇಳಿ ಈಗ ತಾನೇ ನಮ್ಮ ಇವರು ಹೇಳಿದಂತೆ ಎಷ್ಟೋ ಮುಡಿ ಅಕ್ಕಿ ಇಲ್ಲಿಂದ ಬರ್ತಾ ಇತ್ತು ಮಠಕ್ಕೆ ಅಂತ ಹೇಳಿ. ಎಷ್ಟೋ ಜಾಗಗಳು ತಲೆಬೈಲು ಮಠದ ಹೆಸರಿನಲ್ಲಿ ಎಷ್ಟೋ ಜಾಗಗಳು ಇದ್ದವು, ಮಠದ ಹೆಸರಿನಲ್ಲಿ ಎಷ್ಟೋ ಜಾಗಗಳಿದ್ದವು, ಎಷ್ಟೋ ಮುಟ್ಟೆ ಅಕ್ಕಿಗಳು ಬರ್ತಾ ಇದ್ದವು. ಇವೆಲ್ಲ ಗತಚರಿತ್ರೆ ಅಷ್ಟೇ. ಇವಾಗ ಅಕ್ಕಿ ಬರುವುದಿಲ್ಲ, ಅದು ಬೇರೆ ವಿಚಾರ. ಅಂತೂ ಈ ಮಠದ ಅಸ್ತಿತ್ವ ಅಂತ ಉಳಿದುಕೊಂಡಿದೆ ಈಗಲೂ ಸಹಿತ. ಎಷ್ಟೋ ಮಠಗಳು, ನಮ್ಮ ಕಾಣೂರು ಮಠದ ಸಂಬಂಧಪಟ್ಟ ಎಷ್ಟೋ ಮಠಗಳು ಇದ್ದವು. ಆದರೆ ಕೆಲವು ಬೇರೆ ಬೇರೆ ಪೂಜೆಯವರ ಆ ಒಂದು ಪರಿವಾರಕ್ಕೆ ಹೋಗಿಬಿಟ್ಟಿದೆ. ಹೀಗೆ ಬೇರೆ ಬೇರೆ ಸಂಬಂಧಪಟ್ಟ ಬೇರೆ ಬೇರೆ ಮನೆತನವರಿಗೆ ಹೋಗಿಬಿಟ್ಟಿದೆ. ಆದರೆ ಈ ಮಠ ಮಾತ್ರ ನಮ್ಮ ಮಠಕ್ಕೆ ಸಂಬಂಧಪಟ್ಟ ಈಗಲೂ ಸಹಿತ ಉಳಿದಿದೆ. ನಾನು ಹೇಳುವುದು, ಇದು ಮಠ ಇದು ಬರೀ ಕಾಣೂರು ಮಠಕ್ಕೆ ಸಂಬಂಧಪಟ್ಟದ್ದಲ್ಲ, ಈ ಊರಿನವರಿಗೆ ಸಂಬಂಧಪಟ್ಟ ಮಠವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ಕಾಣೂರು ಮಠ, ತಲೆಬೈಲು ಮಠ ಈ ಪರಿಸರದವರ ಮಠ, ಈ ಊರಿನವರ ಮಠ ಆದದ್ದರಿಂದ ಈ ಮಠದ ಜೀರ್ಣೋದ್ಧಾರದ ಜವಾಬ್ದಾರಿ ಹೇಗೆ ಮಠಕ್ಕಿದೆಯೋ ಅದೇ ತರಹ ಊರಿನವರಿಗೂ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ವರ್ಷದಿಂದ ಈ ಮಠದ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾನೆ ಇದ್ದೇವೆ. ನಮ್ಮ ಕುಂತಾರ ತಂತ್ರಿಗಳು, ಆಮೇಲೆ ನಮ್ಮ ಯಾವಾಗಲೂ ಅವರ ಮಾತುಕತೆ ಆಡ್ತಾ ಇರ್ತೇವೆ, ಹೆಸರು ಬರ್ತಾ ಹೋಗ್ಬಿಡ್ತದೆ ನಮಗಷ್ಟೇ. ಸಂಜೀವ್ ಶೆಟ್ಟರು ಇಬ್ಬರು ಯಾವಾಗಲೂ ಸಹಿತ ಒಂದು ರೀತಿಯಲ್ಲಿ ಈ ಮಠದ ಬಗ್ಗೆ ಬಹಳ ಹೇಳ್ತಾ ಇರ್ತಾರೆ, ಅಭಿವೃದ್ಧಿ ಆಗಬೇಕು ಅಂತೇಳಿ. ಅಷ್ಟೇ ಅಲ್ಲ, ಬರೀ ಹೇಳುವರಷ್ಟೋ ಜನ ಇರ್ತಾರೆ. ಆದರೆ ಕಾಳಜಿ ತಗೊಂಡು ಮಾಡ್ತೇವೆ ನಾವೆಂಬ ಒಂದು ಭಾವನೆ ಇಟ್ಟುಕೊಂಡು ಇಷ್ಟರವರೆಗೂ ಮುಂದೆ ಬರ್ತಾ ಇದ್ದಾರೆ. ಈಗ ತಾನವರು ಹೇಳಿದ್ರು, ಸುಮಾರು 8 ಲಕ್ಷಗಳ ಆ ಒಂದು ಡಿಪಾಸಿಟ್ ಬ್ಯಾಂಕಿನ 6 ಲಕ್ಷ ತನಕ ಇದೆ ಅಂತ ಹೇಳಿದರು. ನಮಗೆ ಇದು ಗೊತ್ತೇ ಇರಲಿಲ್ಲ ವಿಷಯ, ಇವತ್ತು ಗೊತ್ತಾಗಿದೆ ನಮಗೆ. ಅದು ಅಂದರೆ ಅಷ್ಟು ಮಠದ ಒಂದು ಚೂರು ಹಣ ವ್ಯತ್ಯಾಸವಾಗದಂತೆ ಯಾವುದೇ ಕಾಲಕ್ಕೂ ಮಠಕ್ಕೆ ಅದು ಬೇಕಾಗಲಿ ಎಂಬುದಷ್ಟು ಇಟ್ಟುಕೊಂಡು ಆ ಹಣವನ್ನು ಉಳಿಸಿಕೊಂಡು ಬಂದಿದ್ದಾರೆ. ಬಹಳ ಸಂತೋಷದ ಸಂಗತಿಯಾಗಿದೆ. ಮತ್ತು ಈ ಮಠದ ಅಭಿವೃದ್ಧಿಯ ವಿಷಯದಲ್ಲೂ ಸಹಿತ ಬಹಳ ಆಸ್ಥೆಯನ್ನು ವಹಿಸಿಕೊಂಡು ಬಂದಿದ್ದಾರೆ. ಆದರೆ ಎಲ್ಲರ ಒಂದು ಮುಖ್ಯವಾದ ಕಾಳಜಿ ಊರಿನವರ ಸಹಕಾರ ಬೇಕು ಅಂತ ಹೇಳಿ. ಊರಿನವರು ಸಹಕಾರ ಕೊಟ್ಟರೆ ಸಂಘೀಯ ಶಕ್ತಿ ಕಲಯುಗೆ ಅಂತ ಹೇಳ್ತಾರೆ. ಒಬ್ಬರಿಂದ ಮಾಡಲಾಗದ್ದು 10 ಜನ ಸೇರಿದಾಗ ಖಂಡಿತವಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ತಲೆಬೈಲಿನ ಪರಿಸರದವರು, ಸುತ್ತಮುತ್ತಲಿನವರು ಕಾಣೂರು ಮಠ ನಮ್ಮದೇ ಮಠ, ನಾವು ಇದರಲ್ಲಿ ಕೈ ಜೋಡಿಸ್ತೇವೆ ಎಂಬ ಒಂದು ದೊಡ್ಡ ಮನಸ್ಸು ಇಟ್ಟುಕೊಂಡು ಈ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಕೈ ಜೋಡಿಸಿದಾಗ ಖಂಡಿತವಾಗಿ ನಾನು ಭಾವಿಸ್ತೇನೆ ಮುಂದಿನ ವರ್ಷವೇ ಈ ಮಠ ಜೀರ್ಣೋದ್ಧಾರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮೆಲ್ಲರ ಸಹಕಾರ ಬೇಕು ಅಷ್ಟೇ. ಈ ಒಂದು ಪರಿಸರದವರ ಪ್ರತಿಯೊಬ್ಬರ ಸಹಕಾರ ನಮಗೆ ಬೇಕು. ಅವರು ಹೇಳಿದಂತೆ ನಾವು ನಮ್ಮ ಮಠದಿಂದಲೂ ಆದಷ್ಟು ನಾವು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ, ಪ್ರಯತ್ನ ಪಡ್ತೇವೆ. ಅದೇ ತರಹವಾಗಿ ಊರಿನವರ ಪ್ರಯತ್ನವೂ ಬೇಕು. ಆದಾಗ ಈ ಒಂದು ಮಠ ವಿಶೇಷವಾದ ರೂಪವನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಅಂತಹ ಜೀರ್ಣೋದ್ಧಾರ ಅದು ಶೀಘ್ರವಾಗಿ ಆಗಲಿ.
ಊರಿನ ಸಮಸ್ತರು ಈ ಒಂದು ಜೀರ್ಣೋದ್ಧಾರ ಕಾರ್ಯದ ಹಿನ್ನೆಲೆಯಲ್ಲಿ ತಮ್ಮ ಆದಂತಹ ತನು ಮನ ಧನಾತ್ಮಕವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಗುರುರಾಜಾಚಾರ್ಯರು ಅವರು ಇರುವುದು ಬೆಂಗಳೂರಿನಲ್ಲಿ ದೊಡ್ಡ ಒಂದು ಜನಸಂಪರ್ಕ ಉಳ್ಳವರವರು. ವಿಶೇಷವಾಗಿ ಧಾರ್ಮಿಕವಾದ ಕಾರ್ಯವನ್ನು ಬೆಂಗಳೂರಿನಲ್ಲಿ ಮಾಡಿಕೊಂಡು ಅನೇಕ ಕಡೆಯಲ್ಲಿ ತಮ್ಮ ಸಹಕಾರವನ್ನು ಕೊಡ್ತಕ್ಕಂತಹ ಒಂದು ವಿಶಾಲವಾದ ಚಿಂತನೆ ಉಳ್ಳವರು ನಮ್ಮ ಗುರುರಾಜಾಚಾರ್ಯರು. ಅವರು ಸಹಿತ ನಾವ್ಯಾರು ಹೇಳಿದ್ದಲ್ಲ ಅವರಿಗೆ ಕೊಡಬೇಕು ಅಂತ ಹೇಳಿ, ಅವರಾಗೇ ಮನಸ್ಸು ಮಾಡಿಕೊಂಡು ನಮ್ಮ ತಲೆಬೇಲು ಮಠಕ್ಕೆ ಮರದ ಪೀಠವನ್ನು ಅವರು ತಮ್ಮ ಸಂಪೂರ್ಣವಾದ ವೆಚ್ಚವನ್ನು ಭರಿಸಿ ಮಠಕ್ಕೆ ತಾವು ನರಸಿಂಹದೇವರಿಗೆ ಸಲ್ಲಿಸಿದ್ದಾರೆ. ಇಂಥ ದೊಡ್ಡ ಚಿಂತನೆ ಅವರಲ್ಲಿ ಇದೆ. ಅವರಲ್ಲಿ ಅನೇಕ ದೇವರ ಸಾಲಿಗ್ರಾಮಗಳು, ಪ್ರತಿಮೆಗಳೆಲ್ಲ ಇವೆ. ವಿಶೇಷ ಪೂಜೆ ಮಾಡುವವರು ಅವರು, ದೇವರ ಬಗ್ಗೆ ವಿಶೇಷ ಆಸ್ತಿ ಉಳ್ಳವರು, ಒಳ್ಳೆಯ ಶ್ರದ್ಧೆ ಉಳ್ಳವರು, ದೇವರ ವಿಶೇಷ ಪೂಜೆ ಮಾಡುವವರು, ಬೆಂಗಳೂರಿನಲ್ಲಿ ಒಳ್ಳೆಯ ಜನಸಂಪರ್ಕ ಉಳ್ಳವರು. ಅಂತಹ ಗುರುರಾಜಾಚಾರ್ಯರು ತಲೆಬೇಲು ಮಠಕ್ಕೆ ತಮ್ಮ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದೆಯೂ ಸೇವೆ ಮಾಡ್ತೇವೆ ಎಂಬ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಆ ಗುರುರಾಜಾಚಾರ್ಯರ ಮೂಲಕ ನಮ್ಮ ತಲೆಬೇಲು ಮಠಕ್ಕೆ ಮತ್ತಷ್ಟು ಸೇವೆ ಸಲ್ಲಲಿ ಅಂತ ಸಂದರ್ಭದಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾ, ನರಸಿಂಹದೇವರು ಅವರಿಗೆ ಮತ್ತಷ್ಟು ಆರೋಗ್ಯ ಆಯುಷ್ಯ ಎಲ್ಲವನ್ನು ನೀಡಿ ಅವರಿಂದ ಮತ್ತಷ್ಟು ಸೇವೆ ಸಲ್ಲುವಂತೆ ಆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಕುಂಟಾರ ತಂತ್ರಿಗಳು ನಮಗೆ ಕಾಣಿರು ಮಠಕ್ಕೆ ಒಂದು ರೀತಿಯಲ್ಲಿ ಈ ತಲೆಬೇಲು ಪ್ರಾಂತ್ಯದಲ್ಲಿ ನಮಗೇನಾದರೂ ಬೇಕಂದ್ರೂ ಸಹಿತ ನಾವು ತಂತ್ರಿಗಳಿಗೆ ಫೋನ್ ಮಾಡುವುದು, ಇಂಥ ಕೆಲಸ ಆಗಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ನಮಗೆ ಈ ಒಂದು ಪ್ರಾಂತದ ಪರಿಚಯ ಮಾಡಿಕೊಟ್ಟವರೇ ಕುಂಟಾರ ತಂತ್ರಿಗಳು ಅಂತ ಹೇಳ್ಬೋದು ನಾವು. ಅದಕ್ಕಿಂತ ಮೊದಲು ನಮಗೆ ಹೆಚ್ಚು ಇಲ್ಲಿ ಪರಿಚಯ ಇರಲಿಲ್ಲ. ಕಾಸರಗೋಡು ಆಸುಪಾಸಿನಲ್ಲಿ ಸುಮಾರು 15 ವರ್ಷದ ಹಿಂದಿನ ಕಾಲ. ಆ ಸಂದರ್ಭದಲ್ಲಿ ಒಂದಷ್ಟು ಈ ಒಡನಾಡಿ ಇರಲಿಲ್ಲ ಇಲ್ಲಿ. ಆವಾಗ ತಂತ್ರಗಳು ಉಡುಪಿಗೆ ಬಂದು ತಾವು ಎಲ್ಲ ಬರಬೇಕು, ಇಲ್ಲಿಗೆ ಈ ಸ್ಥಳಕ್ಕೆ ಬರಬೇಕು, ತಮ್ಮ ಮಠದ ಶಿಷ್ಯರು ಬಹಳ ಜನ ಇದ್ದಾರೆ ಅಂತ ಹೇಳಿ, ಅಷ್ಟೇ ಅಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ಕಾಸರಗೋಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮನೆ ಭೇಟಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡುವ ಮೂಲಕ ಆ ಕಾಣಿರು ಮಠಕ್ಕೂ ಕಾಸರಗೋಡಿನ ಅನೇಕ ಭಕ್ತರ ಮನೆಗಳಿಗೂ ಆ ಸಂಬಂಧವನ್ನು ಕಲ್ಪಿಸಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಕುಂಟಾರ ತಂತ್ರಿಗಳು ಅಂತ ನಾವು ಹೇಳಬಹುದು. ಅಂತಹ ಅನೇಕ ಕೆಲಸಗಳನ್ನು ಬರೀ ನಮ್ಮ ಮಠಕ್ಕೆ ಮಾತ್ರವಲ್ಲ, ನಮ್ಮ ಮಠಕ್ಕೆ ನಮ್ಮ ಈ ಎಡ್ನೀರು ಮಠಕ್ಕೆ ಅನೇಕ ಮಠಗಳಿಗೆ ತಮ್ಮದೇ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೆ ಪುರುಸೊತ್ತೇ ಇರುವುದಿಲ್ಲ. ಈಗ ತಾನೇ ಹೇಳ್ತಾ ಇದ್ದೆ ತಿರುಗಿ ಎಲ್ಲಿಗೆ ಹೋಗ್ಲಿಕ್ಕಿದೆ ಅಂತ ಹೇಳಿ. ಈಗ ಪುರುಸೊತ್ತೇ ಇರೋದಿಲ್ಲ. ರಾತ್ರಿ ಹಗಲು ಕೆಲಸ ಇರ್ತದೆ ಅವರಿಗೆ. ಅವ್ರು ಯಾವ ಮಲ್ಕೊಳ್ತಾರೆ, ಯಾವಾಗ ಹೇಳ್ತಾರೆ ಹೇಳಿಗೆ ಬರೋದಿಲ್ಲ ನಮಗೆ. ಆದ್ರೆ ಅಷ್ಟೇ ಅವರಲ್ಲಿ ಆಸಕ್ತಿ ಇದೆ, ಒಳ್ಳೆಯ ಸ್ಫೂರ್ತಿ ಇದೆ. ಅಂತಹ ತಂತ್ರಿಗಳವರು ಇವತ್ತು ಇದ್ದಾರೆ. ಅದೇ ತರಹವಾಗಿ ನಮ್ಮ ಸಂಜೀವ ಶೆಟ್ಟರು ನಮಗೆ ವಿಶೇಷವಾಗಿ ನಮ್ಮ ಬೆನ್ನೆಲುಬು ಅಂತ ನಾವು ಹೇಳಬಹುದು. ತಲೆಬೇಲು ಮಠದ ಈ ಒಂದು ಕಾರ್ಯದಲ್ಲಿ ಕಾಳಜಿ ವಹಿಸಿ ತಾವು ಈ ಒಂದು ವಯಸ್ಸಿನಲ್ಲೂ ಸಹಿತ ಎಷ್ಟು ನಮ್ಗೆ 70 ನಾನು 60 ತಿಳ್ಕೊಂಡು ಬಿಟ್ಟಿದ್ದೆ, 70 ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. 74 ಯುವಕರವರು. ಅಂತಹ 74ರ ಈ ಒಂದು ಹರೆಯದಲ್ಲೂ ಸಹಿತ ಅತ್ಯಂತ ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ನರಸಿಂಹದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅನೇಕ ಭಕ್ತರು ಸೇರಿದ್ದೀರಿ. ಒಬ್ಬೊಬ್ಬರೇ ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲ ನಾವು. ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಯಲ್ಲಿ ಆದಂತಹ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದೀರಿ. ನಿಮಗೆಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಮ್ಮ ಮಂಜುನಾಥ ಉಡುಪರು ಅವರು ಪಾಪ ಏನೋ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಅವರಿಗೆ, ಆದರೂ ನಡೀತಾ ಇದ್ದಾರೆ. ಬಹಳ ಒಂದು ನಿಷ್ಠೆ ಇದೆ ಅವರಿಗೆ, ಆಗಲಿಕ್ಕೇ ಬೇಕು ಎಂಬತಕ್ಕಂತಹ ಒಂದು ಮನಸ್ಸು ನಮ್ಮ ಉಡುಪ ಅವರಿಗೆ ಇದೆ. ಅವರು ಮಠದಲ್ಲೇ ಇದ್ದವರು, ಎಷ್ಟೋ ಜನ ಮಠದಲ್ಲಿ ಇರ್ತಾರೆ, ಆಮೇಲೆ ಮಠವನ್ನು ಮರ್ತೇ ಬಿಡ್ತಾರೆ. ಆದರೆ ನಮ್ಮ ಉಡುಪ ಅವರು ಮಠದಲ್ಲಿದ್ದು ಮಠದ ಸೇವೆಯನ್ನು ಮಾಡಿ ಇಲ್ಲಿ ಬಂದ ನಂತರದಲ್ಲೂ ಸಹಿತ ನಮ್ಮ ಮಠದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಉಡುಪರು, ಮಂಜುನಾಥ ಉಡುಪರು. ಅವರೂ ಸಹಿತ ಈ ಮಠದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಸಹಿತ ನಮಗೆ ಯಾವಾಗಲೂ ಸಹಿತ
ಈ ಥರ ಆಗಬಹುದಾ ಸ್ವಾಮಿ ಅಂತ ಹೇಳಿ ನಮ್ಮ ಹತ್ರ ಮಾತನಾಡಿ ಮಾರ್ಗದರ್ಶನ ತೆಗೆದುಕೊಂಡು ಈ ಮಠದ ಅಭಿವೃದ್ಧಿ ವಿಷಯದಲ್ಲಿ ಬಹಳ ಕಾಳಜಿ ತೋರಿಸ್ತಾ ಇದ್ದಾರೆ. ಅನೇಕ ಜನಪ್ರತಿನಿಧಿಗಳನ್ನು ಇಲ್ಲಿ ಕರೆಸಿಕೊಂಡು ಈ ಮಠದ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಅಂತಹ ನಮ್ಮ ಮಂಜುನಾಥ ಉಡುಪರಿಗೂ ಸಹಿತ ದೇವರು ನರಸಿಂಹದೇವರ ಅನುಗ್ರಹ ಮಾಡಲಿ. ಅವರ ಮೂಲಕ ಮತ್ತಷ್ಟು ಕಾರ್ಯಗಳು ನೆರವೇರಲಿ. ಈ ಮಠದ ಜೀರ್ಣೋದ್ಧಾರ ಆದಷ್ಟು ಶೀಘ್ರವಾಗಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ಸುಮಾರು ಜನ ಇಲ್ಲಿ ಬಂದು ಸೇರಿದ್ದೀರಾ, ಭಾಳ ಶ್ರದ್ಧೆಯಿಂದ ಬಂದು ಸೇರಿದ್ದೀರಾ. ಜೀರ್ಣೋದ್ಧಾರದ ವಿಷಯದಲ್ಲಿ ಇನ್ನಷ್ಟು ಜನರ ಸಹಕಾರ ನಾವು ಬಯಸ್ತಾ ಎಲ್ಲರಿಗೂ ನರಸಿಂಹದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಗಳಾಗಿರುವ ಶ್ರೀ ದಾಮೋದರ ಮಣಿಯಾಣಿ ಹಾಗೂ ಬಂದು ಸೇರಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಯಾವುದೇ ಒಂದು ಘಟನೆ ನಡಿಬೇಕು ಅಂತಾದರೂ ಕೂಡ ಅದಕ್ಕೆ ಒಂದು ಯೋಗ್ಯವಾಗಿರುವಂಥ ಕಾಲ ಇರುತ್ತದೆ. ಆ ಕಾಲದಲ್ಲಿ ಅದು ಸಂಭವಿಸ್ತದೆ ಅಷ್ಟೇ. ಹಲವು ವಿಚಾರಗಳನ್ನು ಗಮನಿಸಿದರೂ ಕೂಡ ನಮಗೆ ಅರ್ಥ ಆಗ್ತದೆ. ನನ್ನ ತಂದೆಯವರು ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ಕುಂಟಾರ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರವನ್ನು ಹೇಳುವಾಗ ಹೇಳ್ತಾ ಇದ್ರು, ಅವರ ಮಾತಿನಲ್ಲಿ ನನ್ನ ಅಪ್ಪ ಶುರು ಮಾಡಿದರು, ಅವರಿಂದ ಆಗಲ್ಲ, ನಾನು ಶುರು ಮಾಡಿದೆ, ನನ್ನಿಂದ ಆಗಲ್ಲ, ನಿಮ್ಮ ಕಾಲಕ್ಕಾಗುವಾಗ ಅದಕ್ಕೆ ಸಮಯ ಬಂತು, ಅದು ಕೂಡಿ ಬಂತು ಅಂತ. ಹಾಗೆ ನಾವು ಯಾರು, ನಮ್ಮ ಕರ್ತವ್ಯಗಳೇನು, ನಾವು ಮಾಡಬೇಕಾದೇನು ಎಂಬುದನ್ನು ನಮ್ಮಲ್ಲಿ ನೆನಪಿದ್ರು, ಅದನ್ನು ಮಾಡಬೇಕು ಅಂತ ಹೇಳುವಂಥ ಮನಸ್ಸಿದ್ರು ಕೂಡ ಅದು ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಬೇಕು ಅಂತಾದರೆ ಅದಕ್ಕೊಂದು ಯೋಗ್ಯವಾಗಿರುವಂಥ ಕಾಲ ಒದಗಿ ಬರಬೇಕು. ಯಾಕೆ ಈ ವೇದಿಕೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಗುರುಗಳ ಒಂದು ಮಾರ್ಗದರ್ಶನದಂತೆ ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡು ಆ ಸಮಿತಿಯ ಅಧ್ಯಕ್ಷ ಸ್ಥಾನ ನಾನು ವಹಿಸಿಕೊಂಡಿದ್ದೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಆತ್ಮೀಯ ಸಂಜೀವ್ ಶೆಟ್ಟರು, ಹಾಗೆ ಎಲ್ಲರೂ ನಾವು ಸೇರಿ ತೊಡಗಿಸಿಕೊಂಡಿದ್ದೆವು. ಒಂದು ಸಣ್ಣ ಮಟ್ಟಿನ ಒಂದು ಜೀರ್ಣೋದ್ಧಾರದ ಕಾರ್ಯವನ್ನು ತಾತ್ಕಾಲಿಕವಾಗಿ ಅಂತ ಹೇಳುವಂಥ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿದ್ದಲ್ಲ, ಅದನ್ನು ಪೂರ್ತೀಕರಿಸಿದೆವು. ಆದರೆ ಅದರ ನಂತರ ಮಾಡಬೇಕಾದಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿಯೂ ಇದೆ, ನಮ್ಮ ತಲೆಯಲ್ಲಿಯೂ ಇದೆ, ಮಾಡಬೇಕಾದೊಂದಿದೆ. ಆದರೆ ಅದು ಮಾಡಲಿಕ್ಕೆ ಒಂದು ಪ್ರಾರಂಭದ ಮುಹೂರ್ತ ಇಲ್ಲಿವರೆಗೂ ಒದಗಿ ಬರಲಿಲ್ಲ. ನಾವು ಮಾಡಬೇಕಾದ ಏನು ಎಂಬುದನ್ನು ನೆನಪಿಸಲಿಕ್ಕೆ ಆತ್ಮೀಯ ಗುರುರಾಜಾಚಾರ್ಯರು ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡ್ರು. ಶ್ರೀ ಮಠಕ್ಕೆ ಬಂದು ಒಂದೆರಡು ದಿವಸಗಳ ಕಾಲ ಇಲ್ಲಿರುವಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಅಭ್ಯಾಸ ಮಾಡಿ ಹಾಗೂ ಅವರ ಮನಸ್ಸಿಗೆ ಕಂಡಿತು, ದೇವರ ಪೀಠ ಅದು ಜೀರ್ಣ ಆಗಿದೆ, ಹಾಗಿದ್ದ ಕಾರಣ ಅದು ಹೊಸ್ತಾಗಬೇಕು. ಅದನ್ನು ಯಾರ್ಯಾರೋ ಮಾಡಬೇಕು ಅಂತ ಹೇಳೋದಲ್ಲ, ಅದನ್ನು ನಾನೇ ಮಾಡ್ತೇನೆ ಎಂಬ ತೀರ್ಮಾನವನ್ನು ಕೈಗೊಂಡರು. ಆ ರೀತಿ ಗುರುಗಳ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಅದನ್ನು ಮಾಡಿದರು. ಇವತ್ತು ಅದನ್ನು ದೇವರಿಗೆ ಸಮರ್ಪಣೆಯೂ ಕೂಡ ಮಾಡಿದರು. ಗುರುಗಳ ಆ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಅವರ ಸಮ್ಮುಖದಲ್ಲಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಸಮಿತಿಯ ಪದಾಧಿಕಾರಿಗಳು ಸಭೆ ಸೇರಿದ್ದು. ಆದರೆ ಆ ಸಮಿತಿಯ ಸಭೆ ಸೇರಿದ ಕೂಡಲೇ ನಾವೊಂದು ನಿರ್ಣಯವನ್ನು ಕೈಗೊಂಡೆವು. ಮಠ ಅದು ಕಾಣಿಯೂರು ಗುರುಗಳಿಗೆ ಸಂಬಂಧಪಟ್ಟದ್ದು ಹೌದು. ಆದರೆ ಇವತ್ತು ಈ ಪ್ರದೇಶದಲ್ಲಿರುವಂಥ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮಗೆ ಅನ್ನವನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಆ ದೇವರು ಮತ್ತು ಗುರುಗಳು ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದರೆ 1000 ಮುಡಿ ಅಕ್ಕಿಯ ಒಂದು ಭೂಮಿ ಆ ಮಠಕ್ಕೆ ಇತ್ತು. ಕಾಲಸ್ಥಿತಿಯಲ್ಲಿ ಅದು ಇವತ್ತು
ಕಾನೂನಾತ್ಮಕವಾಗಿ ಅದು ಬೇರೆ ಬೇರೆಯವರ ಕೈಯಲ್ಲಿ ಇರಬಹುದು. ಈಗ ಜಾಗವನ್ನು ಸ್ವಾಧೀನ ಮಾಡಲಿಕ್ಕೋಸ್ಕರವಾಗಿರುವಂಥ ಪ್ರಯತ್ನದಲ್ಲಿ ಮುಂದುವರಿಯುವುದಲ್ಲ ಸಂಸ್ಕಾರ. ಆದರೆ ಗುರುಗಳು ಇವತ್ತಿಗೂ ಕೂಡ ಸಂಬಂಧವನ್ನು ಉಳಿಸಿಕೊಂಡಿದ್ದಾರೆ. ಶ್ರೀಮಠದಲ್ಲಿ ನಿತ್ಯ ಪೂಜೆ ನಿಲ್ಲದ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯೂ ಕೂಡ ಮಠದಿಂದ ಆಗ್ತಾ ಇದೆ. ಆಗತಕ್ಕಂಥ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಹೆಚ್ಚಿನ ಅಂಶ ಅರ್ಚಕರ ಸಂಬಳವೂ ಕೂಡ ಈಗ ಮಠದಿಂದಲೇ ಬರ್ತಾ ಇದೆ. ಹೌದು, ಮಠದಿಂದಲೇ ಅರ್ಚಕರ ಸಂಬಳವೂ ಕೂಡ ಬರ್ತಾ ಇದೆ. ಅಷ್ಟೆಲ್ಲ ವ್ಯವಸ್ಥೆಗಳಿರುವಂಥ ಸಂದರ್ಭದಲ್ಲಿ ಅವರು ಉಡುಪಿಯಿಂದ ಬಂದು ಇಲ್ಲಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಅವರು ಹೇಳ್ತಾರೆ, ನಾವು ಕೂಡ ನಿಮಗೆ ಪೂರ್ಣವಾಗಿರೋ ಸಹಕಾರವನ್ನು ಕೊಡ್ತೇವೆ, ನೀವು ಅದರಲ್ಲಿ ಜವಾಬ್ದಾರಿ ವಹಿಸಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಅಂತ. ನಮಗೆ ನೆನಪಾಯಿತು. ಆದ ಕಾರಣ ಮೊನ್ನೆ ಕೂತದರಲ್ಲಿ ನಾಳೆ ದಿನ ಕಾರ್ಯಕ್ರಮ ಆಗಬೇಕು, ಸೋಪಾನ ಪೀಠ ಸಮರ್ಪಣೆ ಮಾಡಬೇಕು. ಆದರೆ ಸೋಪಾನ ಪೀಠ ಸಮರ್ಪಣೆ ಮಾಡಿದಲ್ಲಿಗೆ ಮುಗಿಯುವುದಿಲ್ಲ. ನಾವು ಮಾಡಬೇಕಾದಂಥ ದೊಡ್ಡ ಕೆಲಸ ಬಾಕಿ ಇದೆ. ಅದನ್ನು ಇನ್ನೂ ನಾವು ಮುಂದೆ ಅಂತ ನಾವು ತಳ್ಳಿಕೊಂಡು ಹೋದರೆ ಇವತ್ತು ನಮಗೆ ಆರ್ಥಿಕವಾಗಿರುವಂಥ ಭಾರವನ್ನು ಕೂಡ ಇವತ್ತಿನ ಭಾರಕ್ಕಿಂತ ನಾಳೆಗೆ ಹೆಚ್ಚಾಗ್ತದೆ ಭಾರ. ಇನ್ನು ಮುಂದೆ ಹೋದಂತೆ ಭಾರ ಹೆಚ್ಚಾಗಿಕೊಂಡೇ ಹೋಗ್ಬೋದು. ಆ ದೃಷ್ಟಿಯಿಂದ ನಾವು ಇನ್ನು ಗುರುಗಳು ಯಾವಾಗ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಮಾಡ್ತೀರಿ ಅಂತ ಹೇಳುವ ಮಾತನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾವು ತೀರ್ಮಾನ ಮಾಡಬೇಕು. ನಾಳೆ ದಿನ ಸಭೆಯಲ್ಲಿ ಅದನ್ನು ನಾವು ಘೋಷಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೈಗೊಂಡೆವು. ಹೆಚ್ಚಿನ ಅಂಶ ಈಗ ನನಗೆ ಘೋಷಣೆ ಮಾಡಲಿಕ್ಕೆ ಒಂದು ಸಣ್ಣ ಹೆದರಿಕೆ. ಯಾಕೆಂದರೆ ನಾವು ಮೊನ್ನೆ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಒಂದು 3 ವರ್ಷದ ಅವಧಿ ಇಟ್ಟುಕೊಂಡು 2025ಕ್ಕೆ ಆಗುವಾಗ ಇದರ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮುಗಿಸಿ ಇಲ್ಲಿ ಆಗತಕ್ಕಂಥ ಧಾರ್ಮಿಕವಾಗಿರುವಂಥ ಕ್ರಿಯಾಭಾಗಗಳನ್ನು ಗುರುಗಳ ಆ ಮಾರ್ಗದರ್ಶನದೊಂದಿಗೆ ಮಾಡುವುದಂತ ತೀರ್ಮಾನ ಮಾಡಿದ್ದೆವು. ಆದರೆ ಅಲ್ಲಿ ಗುರುಗಳಲ್ಲಿಂದ ಒಂದು ಆದೇಶವೂ ಬಂತು. ಒಂದು ವೇಳೆ ಅದು ಆದೇಶ ಮಾತ್ರ ಅಲ್ಲ, ಅದು ಅನುಗ್ರಹವೂ ಕೂಡ. ಗುರುಗಳ ಭಾಗದಿಂದ ಒಂದು ಮಾತು ಬಂತು ಅಂತಾದರೆ ಆ ಮಾತು ನಡಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದರೆ ಅದು ಖಂಡಿತ ಅನುಷ್ಠಾನಕ್ಕೆ ಬರ್ತದೆ. ಅವರು ಹೇಳಿದರು, ನೀವು 2025ಕ್ಕೆ ಅಂತ ತೀರ್ಮಾನ ಮಾಡಿದ ಹೆಚ್ಚಿನ ಅಂಶ ಗುರುಗಳಿಗೆ ಗೊತ್ತಾಗಿರಬೇಕು. ಅದು ಬೇಡ. 2025ಕ್ಕೆ ಆಗುವಾಗ ಸಂಜೀವ ಶೆಟ್ಟರು, ರವೀಶ್ ತಂತ್ರಿಗಳೆಲ್ಲ ಕೈಗೆ ಸಿಕ್ಕಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾಕೆಂತ ನಾನು ಹೇಳೋದಿಲ್ಲ. ಆದ್ದರಿಂದ ಅದು ಬರುವ ವರ್ಷವೇ ಆಗಬೇಕು. 2023ರಲ್ಲಿ ಆಗಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಅವರು ಕೈಗೊಂಡು 1 ವರ್ಷದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸುವುದು ಅಂತ ಹೇಳುವಂಥ ಒಂದು ಆ ಸಂದೇಶವನ್ನು ಅವರು ಕೊಟ್ಟರು. ಆ ಸಂದೇಶವನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ನಾವು ಮೊನ್ನೆ ತೀರ್ಮಾನ ಮಾಡಿದ್ದು ಹೇಗೆ, ಇದು ನಮ್ಮದು, ಈ ಮಠ ನಮ್ಮದು, ಆ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಜಾಗೃತವಾಗಿದೆ. ಆ ಮಠ ನಮ್ಮದು ಅಂತ ಹೇಳುವ ಕಾರಣ ಇವತ್ತು ಸಾಧಾರಣ ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ಮಧ್ಯಾಹ್ನ 1 ಗಂಟೆವರೆಗೆ ಜನ ಇರುವುದಿಲ್ಲ. ಪೂಜೆಗಾಗುವಾಗ ಬರ್ತಾರೆ, ಪೂಜೆ ಆಗಿ ಪ್ರಸಾದ ಆಗಿ ಊಟ ಮಾಡಿದ ನಂತರ ಅಲ್ಲಿರುವಂಥ ಕುರ್ಚಿಯನ್ನು ತೆಗೆದಿಡ್ಲಿಕ್ಕೂ ಕೂಡ ಜನ ಇರುವುದಿಲ್ಲ. ಯಾರೋ ಸ್ವಲ್ಪ ಕಾರ್ಯಕರ್ತರು ಮಾತ್ರ ಇರಬೇಕಷ್ಟೇ. ಆದರೆ ಇವತ್ತು ಇಷ್ಟೊತ್ತು ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂತಿದ್ದೀರಿ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದೀರಿ ಅಂತ ಹೇಳಿದರೆ, ತಾಯಂದಿರು ಗಟ್ಟಿಯಾಗಿ ನಿಂತರೆ ಯಾವ ಕಾರ್ಯವೂ ಕೂಡ ಆಗ್ತದೆ. ಯಾಕೆಂದರೆ ಮನೆಗೆ ಮುಟ್ಟುವಾಗ ಹೆಂಗಸರು, ಮನೆಯಲ್ಲಿರುವಂಥ ತಾಯಂದಿರು ಗಂಡಸರಿಗೆ ನೀವು ಮಾಡಬೇಕಾದ ಕೆಲಸ ಬಾಕಿ ಉಂಟು ಅಂತೇಳಿ ನೆನಪಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕ್ರಿಯಾತ್ಮಕರಾಗಿರ್ತೇವೆ. ಇದು ಕೇವಲ ಬೂಟಾಟಿಕೆಯ ಮಾತಲ್ಲ, ನಾನು ಕೂಡ ಅನುಭವದ ಮಾತನ್ನು ತಮ್ಮ ಮುಂದೆ ಇಡ್ತಾ ಇರೋದು. ಒಂದಷ್ಟು ನಮ್ಮ ಮನೆಯಲ್ಲಿರೋರು ನಮ್ಮನ್ನು ಕಿರಿಕಿರಿ ಮಾಡ್ತಾ ಇರುವಾಗ ಕೆಲಸ ಎಲ್ಲ ಬೇಗ ಆಗ್ತದೆ, ಬಾಕಿ ಇರೋದು ಅದು ಬದಿಯಲ್ಲಿ ಇರ್ತದೆ. ಆ ದೃಷ್ಟಿಯಿಂದ ಈ ಕಾರ್ಯ 1 ವರ್ಷದೊಳಗೆ ಪೂರ್ತಿ ಆಗ್ತದೆ, ಅದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ತೀರ್ಮಾನ ಮಾಡಬೇಕಾದ್ದು ಸಮಿತಿಯದಾಗಿರುವಂಥ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗ್ತದೆ. ಆರ್ಥಿಕವಾಗಿರುವಂಥ ವ್ಯವಸ್ಥೆ ಕೈಗೂಡಿ ಬರ್ತದೆ, ಅದು ದೇವರ ಅನುಗ್ರಹದಿಂದ ಕೈಗೂಡಿ ಬರ್ತದೆ. ಆದರೆ ಕೈಗೂಡಿ ಬರ್ತದೆ ಅಂತೇಳಿ ನಾವು ಮಾತಾಡದೆ ಕೂತರೆ ಕೈಗೂಡಿ ಬರೋದಿಲ್ಲ. ಅದಕ್ಕೆ ನಾವು ನಿರಂತರವಾಗಿ ಚಟುವಟಿಕೆಯಲ್ಲಿ ತೊಡಗಿ ಎಲ್ಲ ಊರು ಹೋಗ್ಲಿಕ್ಕೆ ನಮಗೆ ಧೈರ್ಯ ಬರ್ತದೆ. ಯಾಕೆಂದರೆ ನಮಗೆ ಧೈರ್ಯದಿಂದ ಹೇಳ್ಬೋದು, ನಾವೇನು ಚಿಲ್ಲರೆಯವರಲ್ಲ. ತಲೆ ಬೈಲು ಅಂತ ಹೇಳುವಂಥ ಒಂದು ಗುಂಡಿ ಪ್ರದೇಶದಲ್ಲಿ ಇದ್ರೂ ಕೂಡ ನಾವು ಇಷ್ಟು ಕೆಲಸ ಮಾಡಿದ್ದೇವೆ. ಆದ ಕಾರಣ ನೀವು ಕೊಡಬೇಕು ಅಂತ ವಿನಂತಿ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಇಷ್ಟು ಕೊಡಿ ಅಂತ ಕೇಳಲಿಕ್ಕೆ ಇರುವಂಥ ಒಂದು ಪರಿಪೂರ್ಣವಾಗಿರುವಂಥ ಸ್ವಾತಂತ್ರ್ಯ ನಮಗಿದೆ. ಆದರೆ ನಾವು ಅದನ್ನು ಮಾಡಿ ತೋರಿಸಬೇಕು. ಅಂತ ಆದರೆ ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಯಾವ ರೀತಿ ನಮ್ಮ ಜೊತೆಯಲ್ಲಿದ್ದೀರೋ ಅದೇ ರೀತಿ ನಮ್ಮ ಜೊತೆಯಲ್ಲಿ ಇರಬೇಕು. ಮತ್ತೊಂದು ಈಗ ಒಂದು ಪೂಜ್ಯ ಗುರುಗಳು ವೇದಿಕೆಯಿಂದ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ ಮಾತು, ಗುರುರಾಜಾಚಾರ್ಯರು ದೇವರಿಗೆ ಸೋಪಾನ ಪೀಠವನ್ನು ಕೊಟ್ಟರು. ಬ್ಯಾಂಗ್ಳೂರಿನಲ್ಲಿ ಬೇಕಾದಷ್ಟು ಜನಸಂಪರ್ಕ ಇರುವಂಥ ವ್ಯಕ್ತಿ ಅವರು. ಹಾಗೆಯೇ ಇಲ್ಲಿಗೆ ಅವರ ಕರ್ತವ್ಯ ನಿಲ್ಲುವುದಿಲ್ಲ. ಅವರು ಇನ್ನು ಮುಂದೆಯೂ ಕೂಡ ಶ್ರೀ ದೇವರೊಟ್ಟಿಗೆ, ಶ್ರೀ ಗುರುಗಳೊಟ್ಟಿಗೆ ಇರ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆಗ ನಾವು ನಮ್ಮ ಪಟ್ಟಿಯನ್ನು ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಂಗ್ಳೂರಿನಲ್ಲಿ ನಮಗೂ ಕೂಡ ಸಂಪರ್ಕ ಇದೆ.
ನಾವು ಪ್ರತಿ ವರ್ಷ ಕೂಡ ಬೇರೆ ಬೇರೆ ವಿಷಯದಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇರ್ತೇವೆ, ದೇವಸ್ಥಾನಕ್ಕೆ, ಮಧುರ ದೇವಸ್ಥಾನಕ್ಕೆ, ಆ ದೇವಸ್ಥಾನಕ್ಕೆ, ಈ ದೇವಸ್ಥಾನಕ್ಕೆ ಅಂತ. ಹಾಗೆ ಹೋಗುವಂಥ ಸಂದರ್ಭದಲ್ಲಿ ಹೋದವರಲ್ಲಿಗೆ ಹೋಗುವಲ್ಲಿಗೆ ಬದಲಾಗಿ ಸ್ವಲ್ಪ ಅಲ್ಲ, ದೊಡ್ಡ ಮಟ್ಟದಲ್ಲಿ ಗುರುರಾಜಾಚಾರ್ಯರು ಕೂಡ ನಮಗೆ ಸಹಕರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದು ಮಾತ್ರ ಅಲ್ಲ, ಇವತ್ತು ಈ ದೇವರಿಗೆ ಸೋಪಾನ ಪೀಠವನ್ನು ಸಮರ್ಪಣೆ ಮಾಡುವುದರ ಜೊತೆಯಲ್ಲಿ ಒಂದು ವೇಳೆ ನಮ್ಮ ಜವಾಬ್ದಾರಿಯನ್ನು ಕೂಡ ನೆನಪಿಸುವಂಥ ಕಾರ್ಯವನ್ನು ಮಾಡಿರುವಂಥ ಶ್ರೀಯುತ ಗುರುರಾಜಾಚಾರ್ಯರು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು. ಇನ್ನು ಖಂಡಿತ ನಾವು ಗುರುಗಳ ಸನ್ನಿಧಿಯಲ್ಲಿ ಹೇಳುವಂಥ ಮಾತು, ನಾವಿಷ್ಟು ಕೊಡ್ತೇವೆ ನೀವು ಪ್ರಾರಂಭ ಮಾಡಿ ಅಂತ ಹೇಳುವಂಥ ಒಂದು ಮಾತು ಗುರುಗಳಲ್ಲಿಂದ ಬರಲಿಕ್ಕಿರುವಂಥ ಅವಕಾಶವನ್ನು ನಾವು ಮಾಡಿಕೊಡುವುದಿಲ್ಲ. ಇನ್ನು ಈಗ ಸ್ವಲ್ಪ ಈ ಜಾತ್ರೆಗಳದೆಲ್ಲ ಒತ್ತಡ ಮುಗಿದ ಕೂಡಲೇ ನಾವು ಸಭೆ ಸೇರ್ತೇವೆ, ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಈ ಊರಿನವರೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಮಗೆ ಬೇಕಾಗಿರುವಂಥದ್ದು ಒಂದು ಧೈರ್ಯ ತುಂಬುವಂಥ ಕೆಲಸ ಯಾವುದೆಂದರೆ, ಯಾವುದೋ ಒಂದು ಘಟ್ಟದಲ್ಲಿ ಸ್ವಲ್ಪ ಆರ್ಥಿಕವಾಗಿರುವಂಥ ವ್ಯವಸ್ಥೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಒಮ್ಮೆ ಮಟ್ಟಿಗೆ ಆ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಪೂರಕವಾಗಿರುವಂಥ ಒಂದು ಬೆಂಬಲ ಕೊಡುವಂಥವ್ರು ಯಾರು ಅಂತ ಹೇಳುವಂಥದ್ದು ಸಿಕ್ಕಿದರೆ ಸಾಕು. ನಾವು ಮತ್ತೆ ಸಮರ್ಪಕವಾಗಿ ಒಮ್ಮೆ ನಾವು ಕೈಯಿಂದ ತೆಗೆದುಕೊಂಡರೂ ಕೂಡ ಅದನ್ನು ನಾವು ಹೇಳಿರುವಂಥ ಕಾಲದಲ್ಲಿ ಪುನಃ ಅವರಿಗೆ ಕೊಂಡೋಗಿ ಕೊಡಲಿಕ್ಕೆ ಖಂಡಿತ ನಮಗೆ ಸಾಧ್ಯ ಇದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ನಮಗೆ ಸಂಗ್ರಹ ಬರ್ತದೆ. ಯಾಕೆ ಈ ಮಾತೆಂದರೆ, ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆದ ನಂತರ ಒಂದು ದಿವಸವೂ ಕೂಡ ಜೀರ್ಣೋದ್ಧಾರದ ಕಾರ್ಯ ನಿಲ್ಲಬಾರದು. ಕಾರ್ಯ ಪ್ರಾರಂಭ ಆದರೆ ಮತ್ತೆ ಗುರುಗಳು ಬಂದು ನಿಮ್ಮ ಕರ್ತವ್ಯ ಪೂರ್ತಿ ಆಯಿತು ಅಂತ ಮಂತ್ರಾಕ್ಷತೆ ಕೊಡುವಲ್ಲಿವರೆಗೆ ನಾವು ಅವಿರತವಾಗಿ ಇಲ್ಲಿ ನಾವು ಕರ್ತವ್ಯವನ್ನು ಮಾಡಿಕೊಂಡಿರಬೇಕು. ಅದಕ್ಕೋಸ್ಕರವಾಗಿ ಆರ್ಥಿಕವಾಗಿರುವಂಥ ವ್ಯವಸ್ಥೆ ಬೇಕಾದಲ್ಲಿ ಆರ್ಥಿಕವಾಗಿರುವಂಥ ವ್ಯವಸ್ಥೆ ಇರಬೇಕಷ್ಟೇ. ಅದು ಇಲ್ಲದೆ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ದೊಡ್ಡ ದೊಡ್ಡ ವ್ಯವಸ್ಥೆಯಲ್ಲಿ ಸಾಲ ಮಾಡಿಕೊಳ್ಬೋದು, ಮರ ಸಾಲಕ್ಕೆ ತರ್ಬೋದು, ಬೇರೆ ಏನಿದ್ರೂ ಕೂಡ ಸಾಲಕ್ಕೆ ತರಲಿಕ್ಕೆ ಇರುವಂಥ ತಾಕತ್ತು ಇವತ್ತಿನ ಮಟ್ಟಿಗೆ ನಮಗಿದೆ. ಆದರೆ ಇಲ್ಲಿ ಕೆಲಸ ಮಾಡುವವರು ಯಾರಿದ್ದಾರೋ ಆ ಕೆಲಸ ಮಾಡುವವ್ರ ಹತ್ರ ವಾರ ಆಗುವಾಗ ನಿನ್ನ ಸಂಬಳವೂ ಸಾಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿರುವಂಥ ವ್ಯವಸ್ಥೆ ಏನಾದರೂ ಕೂಡ ನಾವು ಯಾವತ್ತೂ ಕೂಡ ರೂಢಿಸಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವಾಗ ಗುರುಗಳು ನಮಗೆ ಕರೆ ಮಾಡಿ ಏನಾಗಿದೆ ಅಂತ ಕೇಳಲಿಕ್ಕಿಲ್ಲ, ಅದಕ್ಕೆ ಬದಲಾಗಿ ಇನ್ನೇನಾಗಬೇಕು ಅಂತ ಹೇಳುವಂಥ ಮಾತನ್ನು ಕೇಳಲಿಕ್ಕೆ ನಾವು ಯಾವತ್ತೂ ಕೂಡ ಗುರುಗಳ ಆ ಪಾದ ಬುಡಕ್ಕೆ ಹೋಗುವಂಥ ವ್ಯವಸ್ಥೆ ಖಂಡಿತ ಇಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕಿರುವಂಥ ಮಾನಸಿಕವಾಗಿರುವಂಥ ಧೈರ್ಯವೂ ಬಂದಿದೆ. ಆ ದೇವರ ಆ ಗುರುಗಳ ಅನುಗ್ರಹದೊಂದಿಗೆ ಆ ಕಾರ್ಯ ಅತಿ ಶೀಘ್ರದಲ್ಲಿ ಪೂರ್ತೀಕರಿಸಲಿಕ್ಕಿರುವಂಥ ಶಕ್ತಿಯನ್ನು ನಮಗೆ ದೇವರ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಮಂಜುನಾಥ್ ಉಡುಪರು ಇಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವರು, ಮತ್ತು ಪರಿಚಯ ಆಗಲಿಕ್ಕೆ ರವೀಶ್ ತಂತ್ರಿಗಳು ತುಂಬ ಸಹಕರಿಸಿದ್ದಾರೆ ಅಂತ. ಹೆಚ್ಚಿನ ಅಂಶ ನಾವೆಲ್ಲ ಇವತ್ತು ಅತ್ಯಂತ ಶಕ್ತಿಯುತವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಕಾರಣವಾದದ್ದು ಕೂಡ ಇಂಥ ಸಂಪರ್ಕಗಳಾಗಿರಬಹುದು. 15 ವರ್ಷಕ್ಕಿಂತ ಹೆಚ್ಚೆಂದರೆ ಸುಮಾರು 22 ವರ್ಷ ಆಯಿತು. 2000 ಇಸವಿಯಲ್ಲಿ ಗುರುಗಳು ಈ ಪ್ರದೇಶದಲ್ಲಿ ಸುಮಾರು ಆ ಕ್ಷೇತ್ರಗಳ 2001-2ರಲ್ಲಿ ಸುಮಾರು ಈ ಪ್ರದೇಶದಲ್ಲಿ ತುಂಬ ಮತ್ತು ಸಂಪರ್ಕವನ್ನು ಮಾಡಿದರು. ನಾವು ಕೂಡ ಅದರಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೆವು. ಹೆಚ್ಚಿನ ಅಂಶ ಸ್ವಾಮೀಜಿಯವರು ಈ ರೀತಿಯ ಯಾತ್ರೆ ಮಾಡಲಿಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿದರೆ ಅದರಿಂದ ನನಗೇನಾದರೂ ಲಾಭ ಆಗಿದೆ ಅಂತ ಹೇಳಿದರೆ ಖಂಡಿತ ನನಗೆ ಲಾಭ ಆಗಿದೆ. ನನ್ನ ಸಂಸ್ಥೆಯಲ್ಲಿ ಮಂಜುನಾಥ್ ಉಡುಪರು ಮತ್ತು ವಿನಯರು ಸಿಕ್ಕಿದ್ದೇ ಸ್ವಾಮೀಜಿಯವರಿಂದಾಗಿ. ಅವರು ಸ್ವಾಮೀಜಿಯವರ ಜೊತೆಯಲ್ಲಿ ಯಾತ್ರೆಗೆ ಬಂದವರು ನಂತರ ಗಟ್ಟಿಯಾಗಿ ಕುಂಟಾರ್ನಲ್ಲಿ ನಮ್ಮ ಜೊತೆ ಸೇರಿಕೊಂಡರು. ಈ ರೀತಿ ನಾವು ಮಾಡಿರುವಂಥ ಸೇವೆ, ಆ ಸೇವೆಗೆ ಬೇರೆಲ್ಲಿಯೋ ಒಂದು ಫಲ ಖಂಡಿತ ಸಿಗ್ತದೆ. ಆ ವಿಶ್ವಾಸ ನಮಗಿದೆ. ಇವತ್ತಿಗೂ ಕೂಡ ಗುರುಗಳಿಗೆ ನಮ್ಮಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ. ಯಾವುದೇ ಕಾರ್ಯದಲ್ಲಿ ಜವಾಬ್ದಾರಿ ವಹಿಸಿಕೊಡ್ಲಿಕ್ಕೆ ಇರುವಂಥ ಪರಿಪೂರ್ಣವಾಗಿರುವಂಥ ಮನಸ್ಥಿತಿ ಇದೆ ಅಂತಾದರೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ಅರಿತುಕೊಂಡು ನಾವು ಇವತ್ತಿನಿಂದಲೇ ಸಕ್ರಿಯವಾಗಿ ತೊಡಗಿಸಿಕೊಳ್ತೇವೆ. ಅತಿ ಶೀಘ್ರದಲ್ಲಿ ಈ ಕಾರ್ಯವನ್ನು ಪೂರ್ತೀಕರಿಸಲಿಕ್ಕಿರುವಂಥ ಆ ದಾರಿಯಲ್ಲಿ ನಾವು ಖಂಡಿತ ಮುನ್ನಡೆಯುತ್ತೇವೆ. ಇಲ್ಲಿ ಕುಳಿತಿರುವಂಥ ಗಣ್ಯರಲ್ಲಿ ಎಲ್ಲರೂ ಕೂಡ ಸಣ್ಣ ಸಣ್ಣ ಕೆಲಸ ಮಾಡಿ ಬಂದವರಲ್ಲ, ದೊಡ್ಡ ದೊಡ್ಡ ಕೆಲಸ ಅಂದರೆ ಪ್ರಾದೇಶಿಕವಾಗಿರುವಂಥ ಪಾಳು ಬಿದ್ದ ಎಲ್ಲ ದೇವಾಲಯಗಳನ್ನು ಎತ್ತಿ ಆ ದೇವಾಲಯ ಇವತ್ತು ಅನೇಕ ಭಕ್ತರು ಬಂದು ಅಲ್ಲಿ ಆ ದೇವರ ದರ್ಶನ ಮಾಡಲಿಕ್ಕೆ, ದೇವರ ಆ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ಮಾನೀಯರು ನಮ್ಮ ಜೊತೆಯಲ್ಲಿರು. ಅದೇ ರೀತಿ ಮುಂದೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿದವರು ಶ್ರೀಮಠದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀ ರವೀಶ್ ತಂತ್ರಿ ಕುಂಟಾರು ಅವರಿಗೆ ಜೀರ್ಣೋದ್ಧಾರ ಸಮಿತಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದ ಹಿರಿಯರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಯಾದ ಶ್ರೀ ದಾಮೋದರ ಮಣಿಯ ನಿತ್ಯಾನಂದರ್ಕ ಇವರಿಗೆ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿ, ಗಣ್ಯರಾದ ಶ್ರೀ VS ಕಡಂಬಳಿತಾಯ
ಅವರಿಗೂ ಮತ್ತು ಶ್ರೀ ಎ ಬಿ ನರಸಿಂಹದೇವರ ಮಠಕ್ಕೆ ಸೋಪಾನ ಪೀಠವನ್ನು ಸಮರ್ಪಿಸಿ ಇಲ್ಲಿ ಉಪಸ್ಥಿತರಿದ್ದ ಶ್ರೀ ಗುರುರಾಜಾಚಾರ್ಯ ಬೆಂಗಳೂರು ಇವರಿಗೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸಿದಾಗಿ ಅದೇ ರೀತಿ ಹಿಂದೆ ಶ್ರೀ ಗಂಗಾಧರ ಮಣಿಯಾಣಿ ಮವರು ಅವರಿಗೂ ಸಹ ಪತ್ರಕರ್ತರು ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.